ಬನ್ನಿ ಫ್ರೆಂಡ್ಸ್, ನಮ್ಮ ಮನೇಲಿ ಗ್ಯಾಸ್ ಆಗಿ 2 ಡೇಸ್ ಆಯಿತು. 2 ದಿನದಿಂದ ಹೋಟ್ಲಿಂದ ತಂದು ತಿಂದು ತುಂಬ ಬೇಜಾರಾಗಿತ್ತು. ಎಷ್ಟು ಅಂತ ಹೋಟ್ಲಲ್ಲಿ ತರೋದು. ಇವಾಗ ನಮ್ಮ ಮನೇಲಿ ರೈಸ್ ಕುಕ್ಕರ್ ಇತ್ತು. ಒಂದು ರೈಸ್ ಕುಕ್ಕರ್ ಇತ್ತು. ಅದರಲ್ಲಿ ಯಾವ ರೀತಿ ನಮಗೆ ಟೊಮೆಟೊ ಬಾತ್ ಮಾಡ್ಬೋದು ಅಂತ ಸಿಂಪಲ್ಲಾಗಿ ಇವತ್ತೇ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹೇಗೆ ಮಾಡೋದು ಅಂತ ಡಿಟೇಲಾಗಿ ಎಲ್ಲ ತೋರಿಸ್ತೀನಿ. ನೀವು ಫುಲ್ ವೀಡಿಯೋ ನೋಡಿ. ಗ್ಯಾಸ್ ಆಗೋದ್ರೂ ಒಂದು ಮನೆಯಲ್ಲೇ ನಿಮಗೆ ಒಂದು ರೈಸ್ ಕುಕ್ಕರ್ ಇದ್ದರೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಟೊಮೆಟೊ ಬಾತು ನೋಡಿ. ಎಷ್ಟು ಉದುರಾಗಿ ಆಗಿದೆ. ಅದಕ್ಕೆ ಮೊಸರು, ಕಾಯಿ ಚಟ್ನಿ, ಈರುಳ್ಳಿ, ಇದು ಉಪ್ಪಿನಕಾಯಿ ಇಷ್ಟಿದ್ರೆ ಒಂದು ಟೊಮೆಟೊ ಬಾತು ನಾವು ನೀಟಾಗಿ ತಿನ್ನಬೋದು. ಯಾಕಂದರೆ ಗ್ಯಾಸ್ ಇಲ್ಲ ನಮ್ಮ ಮನೇಲಿ. ಇನ್ನೂ 20 ದಿನ ಆಗುತ್ತೆ. ಬುಕ್ ಮಾಡಿ 20 ದಿನ ಆಯಿತು. ಇನ್ನು ಬರೋದು 10 ದಿನ ಅಂತ ಹೇಳಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನಾನು ಇವತ್ತು ಹೋಟ್ಲಲ್ಲಿ ಎಷ್ಟು ಅಂತ ತಂದು ತಿನ್ನೋದಲ್ವ, ಅದಕ್ಕೆ ಒಂದು ಟೊಮೆಟೊ ಬಾತ್ ಮಾಡೋಣ ಅಂತ ರೈಸ್ ಕುಕ್ಕರಲ್ಲಿ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಉದುರಾಗಿ ಬಂದಿದೆ ನೋಡಿ. ಇದರಲ್ಲೇ ಮಾಡಿದ್ದು ರೈಸ್ ಕುಕ್ಕರ್, ಇದರಲ್ಲೇ ಮಾಡಿದ್ದು ಉದುರಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವೆಲ್ಲ ನೋಡಿ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಮ್ಮ ಮನೇಲಿ ಗ್ಯಾಸ್ ಆಗೋಗಿದೆ. ಗ್ಯಾಸ್ ಇನ್ನೂ 10 ದಿನ ಬರಲ್ವಂತೆ. 2 ದಿನದಿಂದ ಹೋಟ್ಲಲ್ಲಿ ತಿಂದು ಸಾಕಾಯಿತು. ಅದಕ್ಕೆ ಇದು ರೈಸ್ ಕುಕ್ಕರಲ್ಲಿ ನಾನು ಹೊಸದಾಗಿ ನೋಡೋಣ, ಒಂದು ಟೊಮೆಟೊ ಬಾತ್ ಸಿಂಪಲಾಗಿ ಮಾಡೋಣ ಅಂತ ಈ ರೈಸ್ ಕುಕ್ಕರಲ್ಲಿ. ಇದು ರೈಸ್ ಮಾತ್ರ ಮಾಡೋದು, ನಿಮಗೆ ಗೊತ್ತಿರುತ್ತೆ. ರೈಸ್ ಕುಕ್ಕರಲ್ಲಿ ರೈಸ್ ಮಾತ್ರ ಮಾಡೋಕ್ಕಿಂತ ಒಂದು ಟೊಮೆಟೊ ಬಾತ್ ಮಾಡೋಣ ಅಂತ ನೋಡಿ. ಎಲ್ಲ ಮಾಮೂಲು ಟೊಮೆಟೊ ಬಾತಿಗೆ ಏನೇನು ಮಸಾಲೆ ಬೇಕೋ ಆ ಮಸಾಲೆ ಎಲ್ಲ ಹಾಕಿ, ಈರುಳ್ಳಿ, ಖಾರ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಎಣ್ಣೆ ಹಾಕಿ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿದ್ಮೇಲೆ ಫ್ರೈ ಆಯಿತು. ಅದಕ್ಕೆ ನಾನು ಇವಾಗ ಟೊಮೆಟೊ ಟೊಮೆಟೊ ಪುದೀನ ಪೇಸ್ಟ್ ಹಾಕ್ತೀನಿ. ಸಿಂಪಲ್ ಅದೊಂದು ಟೊಮೆಟೊ ಬಾತು ಸದ್ಯಕ್ಕೆ ಒಂದು ಹೊಟ್ಟೆ ಹಸುವಿಗೆ ಏನಾದರೂ ಒಂದು ಮಾಡಿ ತಿನ್ನೋಣ ಅಂತ. ಯಾಕಂದರೆ ಎಷ್ಟು ಅಂತ ಹೋಟ್ಲಲ್ಲಿ ತಿನ್ನೋಕ್ಕಾಗುತ್ತೆ. ಬೆಳಿಗ್ಗೆ ಒಂದು ಟೈಮು ತಿಂಡಿಗೆ 400-500 ರೂಪಾಯಿ ಆಯಿತು 4 ಜನಕ್ಕೆ. 2 ದಿನದಿಂದ ಹೋಟ್ಲಿಂದ ತಂದು ತಿನ್ನಬೇಕಾಗುತ್ತೆ ನೋಡಿ. ಇವಾಗ ಗ್ಯಾಸ್ ಖಾಲಿಯಾಗಿದೆ, ಗ್ಯಾಸ್ ಕ್ಲೀನಾಗಿದೆ. ನಮ್ಮನೇಲಿ ಇವತ್ತು ಸಿಲಿಂಡ್ರ್ ಇಲ್ಲ, 2 ಸಿಲಿಂಡ್ರ್ ಖಾಲಿ ನೋಡಿ. ಅದಕ್ಕೆ ಗ್ಯಾಸ್ ಫುಲ್ಲು ಕ್ಲೀನಾಗಿದೆ. ಅದಕ್ಕೆ ನಾನು ಈ ರೈಸ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ನಾನಿವತ್ತು ಫಸ್ಟ್ ಟೈಮು ಟ್ರೈ ಮಾಡೋದು. ಯಾಕಂದರೆ ಇದು ನಾನು ರೈಸ್ ಕುಕ್ಕರು ತಗೊಂಡು ಮಿನಿಮಮ್ 15 ವರ್ಷ ಮೇಲೆ ಆಯಿತು. ನೀವು ನಂಬ್ತೀರಾ ಬಿಡ್ತೀರಾ? ಈ ರೈಸ್ ಕುಕ್ಕರ್ ತಗೊಂಡು ನೋಡಿ, ಈ ರೈಸ್ ಕುಕ್ಕರ್ ತಗೊಂಡು 15 ವರ್ಷ ಆಯಿತು. ನಾನು ಇದರಲ್ಲಿ ರೈಸ್ ಮಾತ್ರ ಮಾಡ್ತಾಯಿದ್ದೆ. ಇವತ್ತು ನಾನು ಹೊಸದಾಗಿ ಏನಾದರೂ ಒಂದು ಮಾಡೋಣ ಅಂತ ಒಂದು ಟೊಮೆಟೊ ಬಾತು. ಇವಾಗ ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ಹಾಕಿ, ಇವಾಗ ಇದಕ್ಕೆ ರೈಸ್ ಹಾಕಿ ನೀರು ಹಾಕಿ ಬಿಟ್ಬಿಡ್ತೀನಿ. ಆಮೇಲೆ ಅದು ಹೆಂಗಾಗುತ್ತೆ ಅಂತ ನಿಮಗೆ ಇನ್ನೊಂದು ನಾನು ತೋರಿಸ್ತೀನಿ. ಇವಾಗ ನೋಡಿ ಮಸಾಲೆ ಹಾಕಿದ್ದೀನಿ. ಮಸಾಲೆ ಕುದಿಯುವಾಗ ಅದಕ್ಕೆ ರೈಸು ನೀರು ಹಾಕಿ ಮುಚ್ತೀನಿ. ಅದು ಹೆಂಗಾಗುತ್ತೆ ನೋಡೋಣ. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋದು. ನಿಮಗೆ ಫುಲ್ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ಇದೇ ಥರ. ಯಾಕಂದರೆ ಗ್ಯಾಸ್ ಇಲ್ಲ ಟೈಮಲ್ಲಿ ಒಂದು ರೈಸ್ ಕುಕ್ಕರ್ ಇದ್ದರೆ ಏನಾದರೂ ಮಾಡ್ಬೋದು ಅಂತ ಹೇಳೋಕ್ಕೆ ಒಂದು. ಬನ್ನಿ ಫ್ರೆಂಡ್ಸ್, ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ. ಮಸಾಲೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಯಿತು. ಇದು ಸ್ವಲ್ಪ ಲೇಟ್ ಆಗುತ್ತೆ. ಮಾಮೂಲು ನಾವು ಕುಕ್ಕರಲ್ಲಿ, ಬಾಣಲಿಯಲ್ಲಿ, ಪಾತ್ರೆಯಲ್ಲಿ ಮಾಡೋ ಥರ ಬೇಗ ಆಗೋಲ್ಲ. ಇದು ರೈಸ್ ಕುಕ್ಕರ್ ಆದ್ದರಿಂದ ಸ್ವಲ್ಪ ನಿಧಾನಕ್ಕೆ. ಇವಾಗ ಮಸಾಲೆ ಎಲ್ಲ ಸೇರಿ ಅದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಅದಕ್ಕೆ ನೋಡಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದು. ಗ್ಯಾಸ್ ಆಗೋಗಿದೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿರೋದು. ಇದರಲ್ಲಿ ನಾನು ರೈಸೇ ಮಾಡೋದು. ಏನಿದ್ರೆ ಬರೀ ರೈಸೇ ಮಾಡ್ತಾಯಿದ್ದೆ. 15 ವರ್ಷ ಆಯಿತು ನನಗೆ ಕುಕ್ಕರ್ ತಗೊಂಡು. ರೈಸ್ ಕುಕ್ಕರ್ ಅದು ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ್ದು. 15 ವರ್ಷದಿಂದ ನನ್ನ ಹತ್ರ ಈ ರೈಸ್ ಕುಕ್ಕರ್ ಇದೆ. ರೈಸ್ ಉದುರಾಗಿ ಬರುತ್ತೆ. ಇವತ್ತು ಟೊಮೆಟೊ ಬಾತ್ ಮಾಡಿ ಹೆಂಗೆ ಬರುತ್ತೆ ಅಂತ ನಾನು ಕರೆಂಟ್ ಇಲ್ಲ ಅಂದ್ರೂ ಒಂದು ರೈಸ್ ಕುಕ್ಕರಲ್ಲಿ ಯಾವ ಥರ ಟೊಮೆಟೊ ಬಾತ್ ಮಾಡ್ಬೋದು ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಅಕ್ಕಿ ಹಾಕಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ 1 ಲೋಟ ಎಕ್ಸ್ಟ್ರಾನೇ ನೀರು ಹಾಕಬೇಕು. 7 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ, 7 ಗ್ಲಾಸ್ ನೀರು. 3ಕ್ಕೆ ಕುಕ್ಕರ್ ಆದರೆ 3ಕ್ಕೆ 3ಕ್ಕೆ 6. ಇದಕ್ಕೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿರೋದು ನಾನು ಈ ರೈಸ್ ಕುಕ್ಕರಲ್ಲಿ ಟೊಮೆಟೊ ಬಾತು. ಇವಾಗ ಎಲ್ಲ ಆಗಿದೆ. ನೀಟಾಗಿ ಮುಚ್ಚಿಡ್ತೀನಿ. ಯಾವ ಥರ ಆಗುತ್ತೆ ಅಂತ ಅದು ಆಟೋಮೆಟಿಕ್ಕೆ ಬೆಂದು ಆಫ್ ಆಗುತ್ತೆ.
ನೋಡಿ ಫ್ರೆಂಡ್ಸ್, ಇವಾಗ ನಾನು ಮುಚ್ಚುತ್ತೀನಿ. ನೋಡಿ ನಿಮಗೆ ಕಾಣ್ತಾ ಇದೆ. ನಾನು ಇದಕ್ಕೆ ಮುಚ್ಚಳ ಮುಚ್ಚುತ್ತೀನಿ. ಮುಚ್ಚಳ ಮುಚ್ಚಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಆಟೋಮೆಟಿಕ್ ಆಫ್ ಆಗುತ್ತೆ, ಇನ್ನೇನು ನಾವು ನೋಡೋಂಗಿಲ್ಲ, ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ರೈಸ್ ಕುಕ್ಕರಲ್ಲಿ ಮಾಡಿದ ಟೊಮೆಟೊ ಬಾತ್, ಗ್ಯಾಸ್ ಇಲ್ಲದೆ ರೈಸ್ ಕುಕ್ಕರಲ್ಲಿ ಸಿಂಪಲ್ಲಾಗಿ ಹೇಗೆ ಟೊಮೆಟೊ ಬಾತ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಇವಾಗ ಫೈನಲ್ ಎಲ್ಲ ಆಗಿದೆ, ಅದೇ ಆಟೋಮೆಟಿಕ್ ಆಫ್ ಆಗಿದೆ. ಇವಾಗ ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಉದುರುದ್ರಾಗಿ ಆಗಿದೆ ನೋಡಿ. ನಾವು ಕುಕ್ಕರಲ್ಲಿ ಮಾಡಿದ್ರೂ ಆ ಥರ ಆಗೋಲ್ಲ ನೋಡಿ, ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಆಗಿದೆ. ನೀವೇ ನೋಡ್ತಾ ಇದ್ದೀರಾ. ನಾನು ರೈಸ್ ಕುಕ್ಕರಲ್ಲಿ ಎಲ್ಲ ಒಗ್ಗರಣೆ ಮಾಡಿ ನೀರು ಹಾಕಿ ಎಲ್ಲ ನಾನು ತೋರಿಸಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದು ಫುಲ್ ಆಟೋಮೆಟಿಕ್ ಅದೇ ಆಫ್ ಆನ್ ಆಗುತ್ತೆ ನೋಡಿ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ನೀವು ಇವಾಗ ಗ್ಯಾಸ್ ಇಲ್ಲ ಅಂದ್ರೂ ಎಮರ್ಜೆನ್ಸಿಗೆ ಟೊಮೆಟೊ ಬಾತ್ ಆಗಲಿ, ನೀವು ಪಲಾವ್ ಆಗಲಿ ಮಾಡ್ಬೋದು. ಇವತ್ತು ನಾನು ನೋಡುವ ಅಂತ ಎಷ್ಟು ಅಂತ ಹೋಟ್ಲಲ್ಲಿ ತಂದು ತಿನ್ನೋದು ಅಂತ ನಾನೊಂದು ಸಿಂಪಲ್ ಟೊಮೆಟೊ ಬಾತು, ಸಿಂಪಲ್ಲು ಅದು ಎಷ್ಟು ಚೆನ್ನಾಗಾಗಿದೆ ನೋಡಿ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಈ ಟೈಮಲ್ಲಿ ಇದು ಉಪಯೋಗ ಆಗುತ್ತೆ ನಿಮಗೆ ನೋಡಿ. ರೆಡಿಯಾಗಿದೆ.